ಈ ಹೆಂಗ್ಪುಂಗ್ಲಿ ಯೂನಿವರ್ಸಿಟಿಗೆ ಪ್ರತಿ ವರ್ಷ ಒಬ್ಬೊಬ್ರು ಅಡ್ಮಿಷನ್ ಆಗ್ತಾನೆ ಇರ್ತಾರೆ. ಒಂದ್ಸಲ ಡ್ರೋನ್ ಪ್ರತಾಪ, ಆಮೇಲೆ ಪ್ರದೀಪ್ ಅಣ್ಣ, ಆಮೇಲೆ ರಕ್ಷಕ್ ಬುಲೆಟ್, ಈಗ ಈ ವರ್ಷ ಈ ನಾಯಿ ಸತೀಶ್ ಅಣ್ಣ. ನಾಯಿ ಸತೀಶ ಅಂದ್ರೆ ನಾಯಿ ನನ್ ಮಗ ಅಂತ ಬೈದಂಗಿರುತ್ತೆ. ಆದ್ರಿಂದ ಅವ್ರು ಹೇಳೋರೆಲ್ಲ ದುಶ್ಮನ್ಗಳು. ದೇವ್ರಾಣೆಗೂ ನಾನ್ ನಿಮಗ್ ಬೈತಾನೂ ಇಲ್ಲ, ನಿಮ್ ದುಶ್ಮನ್ನು ಅಲ್ಲ ಕಣಣ್ಣ. ಇಂಗ್ಲಿಷ್ ಅಲ್ಲಿ ಡಾಗ್ ಸತೀಶ್ ಅನ್ನೋ ಬದಲು ಅಚ್ಚ ಕನ್ನಡದಲ್ಲಿ ನಾಯಿ ಸತೀಶ್ ಅಣ್ಣ ಅಂತ ಕರೀತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದೆ ಚೆನ್ನಾಗಿದೆ. ನನ್ನ ರೇಟ್ 2.5 ಲಕ್ಷ ಅಂತ. ಆದ್ರೆ ಕರ್ನಾಟಕದಲ್ಲಿ ಯಾರು 2.5 ಲಕ್ಷ ಕೊಡಲ್ಲ. ನನಗಿರೋ ಡಿಮ್ಯಾಂಡು ಆಂಧ್ರಲ್ಲಿ. ಅಣ್ಣನ್ ರೇಟು 2.5 ಲಕ್ಷ ಅಂತೆ. ಇಲ್ಲಿ ಯಾರು ಕೊಡಕ್ಕಿಲ್ವಂತೆ, ಆಂಧ್ರದಲ್ಲಿ ಕರೀತಾರಂತೆ. ಈ ತರ ಮಾತಾಡಿನೇ ಸತೀಶ್ ಅಣ್ಣ ಸೋಷಿಯಲ್ ಮೀಡಿಯಾಲಿ ಫುಲ್ ಟ್ರೋಲ್ ಆಗ್ತಿರೋದು. ರೇಟ್ ಎಷ್ಟು? ನನ್ನ ರೇಟ್ 2.5 ಲಕ್ಷ ಅಂತ. ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ನಮ್ದೇನ 5 ನಿಮಿಷದ ಕೆಲಸ, ಕರೆಕ್ಟ್ ಆಗಿ ಹೇಳ್ಬಿಡು ರೇಟ್ ಎಷ್ಟು ಅಂತ. ನನ್ನ ರೇಟ್ 2.5 ಲಕ್ಷ ಅಂತ. ಈ ಬೀದಿ ನಾಯಿಗಳು ಏರಿಯಾ ಫುಲ್ ಗಲಾಟೆ ಮಾಡ್ದಂಗೆ ಅಣ್ಣ ಸೋಷಿಯಲ್ ಮೀಡಿಯಾ ಫುಲ್ ಸೌಂಡ್ ಮಾಡ್ತಾವ್ರೆ. 100 ಜನದಲ್ಲಿ ಫಸ್ಟ್ ಇಂಟರ್ವ್ಯೂ ನಂದೆ, ಫಸ್ಟ್ ಅಗ್ರಿಮೆಂಟ್ ನಂದೆ, ಫಸ್ಟ್ ಪ್ರೋಮೋ ಶೂಟ್ ನಂದೆ. ಆತರ ಅಂದ್ರೆ ಎಲ್ಲಾದ್ರಲ್ಲೂ ಫಸ್ಟ್ ಸೆಲೆಕ್ಷನ್ ನಂದೆ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದು, ಅಗ್ರಿಮೆಂಟ್ ಆಗಿದ್ದು, ಪ್ರೋಮೋ ಶೂಟ್ ಆಗಿದ್ದು ಎಲ್ಲ ಅಣ್ಣಂದೇ ಫಸ್ಟ್ ಅಂತೆ. ಹಂಗೆ ಎಲಿಮಿನೇಟ್ ಆಗಿದ್ರಲ್ಲೂ ಅಣ್ಣನೇ ಫಸ್ಟ್ ಆಗ್ಬೇಕಿತ್ತು, ಮಿಸ್ ಆಗಿ ಥರ್ಡ್ ಆಗೋಗೋರೆ. ಈ ವಣ್ಣ ಮಾತೆತ್ತಿದ್ರೆ ತನ್ನನ್ ತಾನು ವರ್ಲ್ಡ್ಗೆ ಫಸ್ಟ್, ಇಂಡಿಯಾಗೆ ಫಸ್ಟ್ ಅಂತಿರ್ತಾರೆ. ಈ ವಣ್ಣ ಯಾವ್ದ್ರಲ್ಲಿ ಫಸ್ಟ್ ಇಲ್ವೋ ಗೊತ್ತಿಲ್ಲ, ಆದ್ರೆ ಪುಂಗೋದ್ರಲ್ಲಿ ಬರೀ ಇಂಡಿಯಾಗೆ ಅಥವಾ ವರ್ಲ್ಡ್ಗಲ್ಲ ಇಡೀ ಬ್ರಹ್ಮಾಂಡಕ್ಕೆ ಫಸ್ಟ್ ಅಂತೀನಿ. ಎಲ್ಲಾರ್ಗು ನನ್ ಮಗ ಫೇಲ್ ಆದ ಅಂತ ವರ್ಲ್ಡ್ ಗೆ ತಿಳಿಸಿ ವರ್ಲ್ಡ್ ನ್ಯೂಸ್ ಮಾಡಿ ಪಾರ್ಟಿ ಕೊಡಿಸ್ತಾ ಇದೀನಿ. ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಯಾರು ಹೋಗಿತಾರೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ, ಅವ್ರಿಗೆ ಕಾಲ್ ಬೀಳ್ತೀನಿ. ಇನ್ನ ದಯವಿಟ್ಟು ಬೆಗ್ ಮಾಡ್ತೀನಿ, ಇನ್ನ ಜಾಸ್ತಿ ಬೈರಿ. ನನಗೆ ಅದರಿಂದಾನೇ ಒಳ್ಳೇದಾಗ್ತಾ ಇರೋದು, ಹೊಗಳೋದ್ರಿಂದ ನಾನು ಒಳ್ಳೇದೇ ಆಗ್ತಾ ಇಲ್ಲ. ಇನ್ನು ಅಲ್ಲೇ ಇದೀನಿ ನಾನು. ನೋಡಿದ್ರೇನಪ್ಪ, ನಮ್ ನಾಯಿ ಸತೀಶ್ ಅಣ್ಣನೇ ಇನ್ನೂ ಜಾಸ್ತಿ ಬೈರಿ ಅಂತ ಬೆಗ್ ಮಾಡ್ಕೊಂತ ಅವ್ರೆ. ಸೊ ತಡ ಯಾಕೆ, ನಮ್ಮ ಕ್ವಾಟ್ಲೆ ಸತೀಶ್ ಅಣ್ಣನ್ ಡೀಟೇಲ್ ಆಗಿ ವಿಚಾರಿಸ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತ ಸುಸ್ವಾಗತ. ಭ್ರಾಮೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಅದು ನಮ್ಮ ನಾಯಿ ಸತೀಶ್ ಅಣ್ಣನೇ ಬಿಡಿ. ಯಾಕಂದ್ರೆ ಸತೀಶ್ ಅಣ್ಣ ತುಂಬಾ ಕಡೆ ಹೇಳ್ಕೊಂಡ್ ಬರ್ತಾನೆ ಅವ್ರೆ. ಅವ್ರು ನೋಡಕ್ಕೆ ಅಮೀರ್ ಖಾನ್ ತರ ಇದಾರಂತೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಅವಾಗ ನಾನು ಅಮೀರ್ ಖಾನ್ ತರ ಇದ್ದೆ. ಅದ್ರಲ್ಲೂ ಅವ್ರ ವಯಸ್ ಕಾಲದಲ್ಲಿ ಅಮೀರ್ ಖಾನ್ ಮೀರ್ಸೋ ತರ ಇದ್ರಂತೆ. ಅಣ್ಣ ಹಿಂಗೆಲ್ಲ ಹೇಳ್ಕೋತಾ ಇರೋವಾಗ್ಲೇ ಯಾರೋ ಪುಣ್ಯಾತ್ಮ ಅಣ್ಣಂದು ದರ್ಶನ್ ಸಿನಿಮಾದ ಸೀನ್ ಗಳನ್ನ ಹಾಕಿ ಫುಲ್ ಟ್ರೋಲ್ ಮಾಡಾಕ್ಬಿಟ್ರು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಣ್ಣ ಅದ್ ಯಾವ ಆಂಗಲ್ ನಲ್ಲಿ ಅಮೀರ್ ಖಾನ್ ತರ ಕಾಣ್ತಿದ್ರು ಗೊತ್ತಾಗ್ತಿಲ್ಲಪ್ಪ. ಅವಾಗ ನಾನು ಅಮೀರ್ ಖಾನ್ ತರ ಇದ್ದೆ. ಅಮೀರ್ ಖಾನ್ ಬಿಡಿ, ನಮ್ಮ ಜಮೀರ್ ಖಾನ್ ತರನು ಕಾಣ್ತಿಲ್ಲ ಅಂತೀನಿ. ಯಾವಾಗ ಸತೀಶ್ ಅಣ್ಣನ್ ಈ ವಿಡಿಯೋಗಳು ವೈರಲ್ ಆಗೋದ್ವೋ ಆಗ ಅಣ್ಣ ದರ್ಶನ್ ಸಿನಿಮಾ ತಂಡಕ್ಕೇನೆ ಬೊಯ್ಯೋಕ್ ಶುರು ಮಾಡ್ಕೊಂಡ್ಬಿಡೋದೆ. ನನ್ನ ಬಟ್ಟೆನೂ ಹಾಕಕ್ ಬಿಡದೆ ದರ್ಶನ್ ಮೂವಿಲಿ ನನ್ನ ಕರ್ರಗ್ ಮಾಡಿ, ಆಯಿಲ್ ಫೇಸ್ ಮಾಡಿ, ನನ್ನ ಯಾವ ಲೆಕ್ಕಕ್ಕೆ ತಿರ್ಪೆ ತರ ಮಾಡಿದ್ರು ಅಂದ್ರೆ ಮಿರರ್ ನನಗ್ ನೋಡ್ಕೊಳಕ್ ಅಸಹ್ಯ ಆಗ್ತಾ ಇತ್ತು. ಅಂದಂಗೆ ಇದ್ರ ಬಗ್ಗೆ ಸ್ವತಃ ದರ್ಶನ್ ಸಿನಿಮಾದ ಡೈರೆಕ್ಟರ್ ಒಂದ್ ಇಂಟರ್ವ್ಯೂ ನಲ್ಲಿ ಮಾತಾಡಿದ್ದಾರೆ. ಯಾರನ್ನೋ ಬೆಳ್ಳಕ್ಕೆ ತೋರಿಸಿ, ನಿಮ್ಮನ್ನ ಕಪ್ಪಾಗಿ ತೋರಿಸಿ, ಖಂಡಿತ ಯಾರ ಮಾರ್ಕೆಟನ್ನು ಅಲ್ಲಿ ನಾನು ಹೈಲೈಟ್ ಮಾಡಬೇಕಾಗಿರ್ಲಿಲ್ಲ. ಅಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಮಾರ್ಕೆಟ್ ಇದ್ದಿದ್ದೆ. ನಮ್ದು ಮೊದಲನೇ ಸಿನಿಮಾ, ನಿಮ್ದು ಮೊದಲನೇ ಸಿನಿಮಾ ಅಷ್ಟೇ. ಅಲ್ಲ, ಮೇಕಪ್ ಮಾಡಿ ಕರ್ರಗ್ ಮಾಡ್ಬೋದು, ಆದ್ರೆ ಮೇಕಪ್ ಮಾಡಿ ಫೇಸ್ ಕಟ್ನೆ ಚೇಂಜ್ ಮಾಡಕ್ ಆಗ್ತದ್ಯೇ? ಮೇಕಪ್ ನಿಂದ ಕಲರ್ ಬದಲು ಮಾಡಬಹುದು ಹೊರತು ಮುಖ ಲಕ್ಷಣನಲ್ಲ. ಆ ರೀತಿ ದರ್ಶನ್ ಅವ್ರ ಮುಂದೆ ಬೇರೆಯವರು ಡಮ್ಮಿಯಾಗಿ ಕಾಣ್ಲೇಬೇಕು ಅಂತ ಇದ್ದಿದ್ರೆ ಡೈರೆಕ್ಟರ್ ಯಾರಾದ್ರೂ ಡಮ್ಮಿ ಪೀಸ್ ನೇ ಕರ್ಕೊಂಡ್ ಬರ್ತಿದ್ರಪ್ಪ. ಇವ್ರನ್ ಕರ್ಕೊಂಬಂದು ಕೆಟ್ಟದಾಗ್ ತೋರ್ಸೋ ಅವಶ್ಯಕತೆ ಏನಿರ್ತಿತ್ತು? ಇನ್ನು ಇದೇ ನಾಯಿ ಸತೀಶ್ ಅಣ್ಣ ಹೇಳ್ತಾರೆ, ಒಳ್ಳೆ ಬಟ್ಟೆ ಹಾಕಕ್ ಬಿಡದೆ ಒಳ್ಳೆ ತಿರ್ಪೆ ತರ ಮಾಡಿದ್ರು ಅಂತ. ನನ್ನ ಯಾವ ಲೆಕ್ಕಕ್ಕೆ ತಿರ್ಪೆ ತರ ಮಾಡಿದ್ರು ಅಂದ್ರೆ ಮಿರರ್ ನನಗ್ ನೋಡ್ಕೊಳಕ್ ಅಸಹ್ಯ ಆಗ್ತಾ ಇತ್ತು. ಈ ವಣ್ಣ ಇರೋ ಹಾಡನ್ ನೋಡಿದ್ರೆ ಡಿ ಬಾಸ್ಗೆ ಏನೇನ್ ಬಟ್ಟೆ ಹಾಕ್ಸಿದಾರೋ ಈ ವಣ್ಣಂಗೂ ಅದೇ ಸಮಕ್ಕೆ ಸೂಟು, ಬೂಟು, ಬ್ಲೇಸರ್ ಎಲ್ಲ ಹಾಕ್ಸಿದ್ದಾರೆ. ಸಾಲದಕ್ಕೆ ಡಿ ಬಾಸ್ ಅವ್ರ ಸಮಕ್ಕೆ ನಿಲ್ಸಿದ್ದಾರೆ. ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ರು ಆ ಸಿನಿಮಾ ಬಗ್ಗೆ ಗ್ರಾಟಿಟ್ಯೂಡ್ ಇಟ್ಕೋಬೇಕು. ಅದನ್ ಬಿಟ್ಟು ಈ ವಯ್ಯ ಈ ಪಾರ್ಟಿ ಸುಳ್ಳು ಹೇಳ್ಕೊಂಡು ಸಿನಿಮಾ ತಂಡಕ್ಕೆ ಅವಮಾನ ಮಾಡ್ತಾವ್ರಲ್ಲ. ನಿಯತ್ತಿಗೆ ಹೆಸರುವಾಸಿ ಅಂದ್ರೆ ನಾಯಿ. ಆ ನಾಯಿಗಳಿಂದ ಹೆಸರುವಾಸಿ ಆಗಿರೋ ಈ ವಣ್ಣನಿಗೆ ನಿಯತ್ತೇ ಇಲ್ವೇ?
ಇನ್ನು ಅಣ್ಣ ಹೇಳ್ಕೊತಾರೆ, ದರ್ಶನ್ ಸಿನಿಮಾದಲ್ಲಿ ಇವರೇ 25 kg ಚಿಕನ್ ಕೊಟ್ಟು ಎಲ್ರಿಗೂ ಊಟ ಹಾಕ್ಸಿದ್ರಂತೆ. ದಿನ ನಾನ್ ವೆಜ್ ಕೇಳಿದ್ರೆ ನೀನು ಹೊಸ ಗಾಂಚಲಿ ಅಂತಾರೆ ಅಂತ ನಾನೇ 25 kg ಹಸಿ ಚಿಕನ್ ತಗೊಂಡು ಇಡೀ ಸ್ಟಾಫಿಗೆ ತಿನ್ನಿಸ್ತಿದ್ದೆ. ಅಲ್ಲಿ ಬರೋ ದುಡ್ಡು ಹಂಚ್ತಿದ್ದೆ. ಅಣ್ಣ ದುಡ್ಡು ಖರ್ಚಾಯ್ತದೆ ಅಂತ ಸಾಕಿರೋ ನಾಯಿಗಳಿಗೇನೆ ಬಿಟ್ಟಿಯಾಗಿ ಸಿಗೋ ಚಿಕನ್ ಹಾಕ್ತಾರಂತೆ. ಈಗ ನೀವು ಚಿಕನ್ PCP ಅಂತ ಬರುತ್ತೆ, ಅದು 30 ರೂಪಾಯಿಂದ 60 ರೂಪಾಯಿ ಸಿಗುತ್ತೆ. ಆದ್ರೆ ನಮ್ಗೆ ಅದು ಫ್ರೀ ಆಗೇ ಸಿಗುತ್ತೆ. ನಾನು 0 ರೂಪೀಸಲ್ಲಿ 100 ಕೋಟಿ ನಾಯಿ ಸಾಕ್ತೀನಿ. ಓ ಸೂಪರ್. ಅಂದ್ರೆ ಅಷ್ಟು ನಂದು ಚಿಕನ್ ಅಂಗಡಿ ಅವ್ರದ್ದು ಬಾಂಧವ್ಯ. ಅದು PCP ಅನ್ನೋದು ನೆಕ್ ಇಂದ ಬಾಡಿ ಇರುತ್ತೆ, ಅದು ಸ್ವಲ್ಪ ಮಟನ್ ಮೆತ್ಕೊಂಡಿರುತ್ತೆ, ಸಾಕದು. ಅದು ನನಗೆ 0 ರೂಪೀಸಲ್ಲಿ ಮೇಂಟೆನೆನ್ಸ್. ಈ ತರ 100 ಕೋಟಿ ಅಂತ ಹೇಳೋ ನಾಯಿಗೆ ಬಿಟ್ಟಿಯಾಗಿ ಕೋಳಿ ಕತ್ತಂದ್ ಹಾಕೋ ಸತೀಶ್ ಅಣ್ಣ ಶೂಟಿಂಗ್ ಸೆಟ್ ನಲ್ಲಿ ತನ್ನ ದುಡ್ಡಲ್ಲಿ 25 kg ಚಿಕನ್ ತಂದು ಕೊಟ್ಟಿದ್ರು ಅಂತ ಹೇಳಿದ್ರೆ ನಂಬಕ್ ಆಗ್ತದ್ಯೆ? ನಾನ್ ಸತ್ರು ಇದ್ರ ನಂಬೋದಿಲ್ಲ. ಇದನ್ನು ಬಿಡಿ, ಇನ್ನೂ ಒಂದು ಇಂಟರ್ವ್ಯೂ ನಲ್ಲಿ ಅಣ್ಣನೇ ಏನ್ ಹೇಳಿದ್ದಾರೆ ನೋಡ್ರಪ್ಪ. ನಾನು ಎಲ್ಲಿ 10 ವರ್ಷ ಆಯ್ತು ಕುಡಿಯಕ್ಕೆ ತಿನ್ನಕ್ಕೆ ದುಡ್ಡು ಕೊಟ್ಟು ನಾನು ಎಲ್ಲಿ ಹೋದ್ರು ಎಲ್ಲ ಫ್ರೀ, ನನಗೂ ಫ್ರೀ, 150 350 ಜನಕ್ಕೂ ಫ್ರೀ. ನೋಡಿದ್ರ, ಸಿದ್ದರಾಮಯ್ಯ ಸರ್ಕಾರ ಫ್ರೀ ಅನ್ನೋ ಸ್ಕೀಮ್ ಅನ್ನ ಈಗ ತಂದಿದ್ರೆ ಈ ಅಣ್ಣ ಆಗ್ಲಿಂದಾನೇ ಬಿಟ್ಟಿ ಭಾಗ್ಯ ಸ್ಕೀಮ್ ನಲ್ಲಿ ಬದುಕ್ತಾ ಇದೀನಿ ಅಂತ ತಾವೇ ಹೇಳ್ಕೊಂಡವ್ರೆ. ಹಿಂಗಿರುವಾಗ ದರ್ಶನ್ ಸಿನಿಮಾದಲ್ಲಿ 25 kg ಚಿಕನ್ ಕೊಟ್ಟೆ, ದುಡ್ಡೆಲ್ಲ ಹಂಚ್ಬಿಟ್ಟೆ ಅಂತ ಹೇಳಿದ್ರೆ ಯಾವ ಜನ ತಾನೇ ನಂಬ್ತಾರೆ? ಇದ್ರ ಬಗ್ಗೆ ಸ್ವತಃ ಆ ಸಿನಿಮಾದ ಡೈರೆಕ್ಟರ್ ಏನ್ ಹೇಳಿದ್ದಾರೆ ನೋಡಿ. ಚಿಕನ್ ತಂದು ಕೊಡ್ತಿದ್ದೆ ಅಂತ ಹೇಳಿದ್ರಲ್ಲ, ಇದು ಕೂಡ ಸುಳ್ಳೆ. ಆ ಥರ ಅಷ್ಟೊಂದು ಕೀಳಾಗಿ ನೋಡೋಕೆ ಹೋಗ್ಬೇಡಿ. ದಾನ ಮಾಡಿದ್ರೆ ಅಥವಾ ನೀವು ಯಾರಿಗಾರು ಏನಾದ್ರು ಕೊಡ್ತಾ ಇದ್ದೀರಿ ಅಂತಂದ್ರೆ ಗೊತ್ತಾಗಬಾರ್ದು ನಾಲ್ಕು ಜನಕ್ಕೆ. ಇನ್ನು ಈ ಸತೀಶ್ ಅಣ್ಣ ದರ್ಶನ್ ಸಿನಿಮಾದಲ್ಲಿ ಕಾಣಿಸೋದೇ ಒಂದ್ ಹಾಡಲ್ಲಿ, ಅದ್ರಲ್ಲೂ ಒಂದ್ 5-6 ಕಡೆ ಇರ್ಬೋದು. ಆದ್ರೆ ಹೇಳ್ಕೋತಿರೋದ್ ನೋಡಿ ಇವರೇ ಸೆಕೆಂಡ್ ಹೀರೋ ಅಂತೆ. ದರ್ಶನ್ ಮೂಲಿ ಸೆಕೆಂಡ್ ಹೀರೋ ನಾನು. ದರ್ಶನ್ ಫಸ್ಟ್ ಹೀರೋ, ನಾನು ಸೆಕೆಂಡ್ ಹೀರೋ. ಸತೀಶ್ ಅಣ್ಣ ಒಂಥರ ಸೆಕೆಂಡ್ ಹೀರೋನೇ ಬಿಡಿ, ಯಾಕಂದ್ರೆ ಸೆಕೆಂಡ್ಸಿಗಷ್ಟೇ ಕಾಣಿಸ್ಕೊಂಡು ಮಾಯ ಆಗೋಗ್ತಾರೆ. ಅದಕ್ಕೆ ಅಣ್ಣ ಇನ್ನು 3 ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. 4 ಪಿಕ್ಚರ್ ಅಲ್ಲಿ 6 ತಿಂಗಳಿಗೆ ಮಾಡಿದೆ. ಅದು ನನಗೆ ಇಂಟ್ರೆಸ್ಟ್ ಇಲ್ಲದೆ ಎಲ್ಲರೂ ಬಂದು ಮೂವಿ ಆಕ್ಟ್ ಮಾಡಬೇಕು ಅಂತ ಬೇಡಿ ಕಾಡಿ ಕೈಕಾಲು ಹಿಡಿದು ಹೋಗ್ತಾರೆ. ನನ್ನ ಪರ್ಸನಾಲಿಟಿ ನೋಡಿ ಅವರಾಗವರೇ ನನಗೆ ಕರೆದಿದ್ದು, ಅವರಾಗವರೇ ಆಕ್ಟಿಂಗ್ ಕೊಟ್ಟಿದ್ದು. ಆದ್ರೆ ನಂಗೆ ಆಕ್ಟಿಂಗ್ ಬರಲ್ಲ ಅಂದ್ರೂ ತಕೊಳ್ತಾ ಇದ್ರು. ಸತೀಶ್ ಅಣ್ಣನ್ಗೆ ಆಕ್ಟಿಂಗ್ ಬರೋಲ್ಲ ಅಂದ್ರು ಅಣ್ಣನ ಸಿನಿಮಾದವ್ರು ಕರಿತಿದ್ರಂತೆ. ಯಾಕೆ ಗೊತ್ತಾ? ಈ ಸೀನ್ಗಳು ನೋಡಿ. ಇದು ಮಹಾನಗರ ಸಿನಿಮಾದ ಸೀನ್ಗಳು. ಈ ಸಿನಿಮಾದಲ್ಲಿ ನಾಯಿ ಸತೀಶ್ ಅಣ್ಣ ಕೂಡ ಆಕ್ಟ್ ಮಾಡೋರೆ. ನೋ ಡೌಟ್ ಈ ನಾಯಿಗಳು ಸತೀಶ್ ಅಣ್ಣಂದೆಯ. ಸೊ ಈ ಸಿನಿಮಾದಲ್ಲಿ ಅಣ್ಣನ್ಗೆ ಆಕ್ಟಿಂಗ್ ಚಾನ್ಸ್ ಸಿಕ್ಕಿರೋದು ಬೈ 2 get 1 ಆಫರ್ ಅಲ್ಲಿ. 2 ನಾಯಿ ಜೊತೆ ಅಣ್ಣಂಗೂ ಫ್ರೀ ಆಕ್ಟಿಂಗ್ ಚಾನ್ಸ್ ಸಿಕ್ಕಿದೆ. ಈಗ ಗೊತ್ತಾಯ್ತು. ಶೂಟಿಂಗ್ ಟೈಮ್ ಅಲ್ಲಿ ನಾಯಿಗಳೇನಾದ್ರೂ ರೊಚ್ಚಿಗೆದ್ದು ಯಾರಿಗಾದ್ರೂ ಕಚ್ಬಿಟ್ರೆ ನಾಯಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಸತೀಶ್ ಅಣ್ಣ ಬೇಕೇ ಬೇಕಲ್ವೇ? ಸೊ ನಾಯಿ ಜೊತೆ ಸತೀಶ್ ಅಣ್ಣನಿಗೂ ಒಂದು ಸೈಡ್ ಆಕ್ಟಿಂಗ್ ಕೊಟ್ಟವ್ರೆ. ಆದ್ರೆ ಬೇಜಾರೇನ್ ಗೊತ್ತಾ? ಆ ನಾಯಿಗಳಿಗೆ ಒಳ್ಳೆ ಬಿಲ್ಡಪ್ಸ್ ನಲ್ಲಿ ಕ್ಲೋಸ್ ಅಪ್ ಶಾಟ್ ತೆಗ್ದವ್ರೆ. ಆ ನಾಯಿ ಕೊಟ್ಟಿರೋ ಒಂದು 5% ಮರ್ಯಾದೆನು ಸತೀಶ್ ಅಣ್ಣಂಗ್ ಕೊಟ್ಟಿಲ್ಲ. ಇದಾದ್ಮೇಲೆ ಅಣ್ಣ ಬದ್ರಿ ಸಿನಿಮಾದಲ್ಲಿ ಯೋಗೇಶ್ವರ್ ಅವರ ಫ್ರೆಂಡ್ ರೋಲ್ ಮಾಡಿದಾರಂತೆ. ಅದ್ರ ನೆಕ್ಸ್ಟ್ ಬದ್ರಿಲಿ ಯೋಗೇಶ್ವರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್. ಅವರು ಯೋಗೇಶ್ವರ್, ಇವರು ಇಣಕೇಶ್ವರ್. ಯಾಕೆ ಅಂತೀರಾ? ಇಡೀ ಸಿನಿಮಾದಲ್ಲಿ ಹಿಂದೆ ನಿಂತ್ಕೊಂಡು ಇಣ್ಕೋದೆ ಅಣ್ಣನ್ ಕೆಲ್ಸ. ಈ ಸಿನಿಮಾದಲ್ಲಿ ನಾಯಿಗಳೇನಿಲ್ಲ, ಆದ್ರೂ ಅಣ್ಣನ್ಗೆ ಅದ್ ಹೆಂಗ್ ರೋಲ್ ಸಿಕ್ತು ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ. ಈ ಸತೀಶ್ ಅಣ್ಣನ್ಗೆ ಇಡೀ ಸಿನಿಮಾದಲ್ಲಿ ಡೈರೆಕ್ಟರ್ ಒಂದೇ ಒಂದ್ ಡೈಲಾಗ್ ಕೊಟ್ಟವ್ರೆ. ಅವಳು ಯಾರು ಏನು ಅಂತ ತಿಳ್ಕೊಳ್ದೆ ನೀ ಅವಳನ್ನ ಇಷ್ಟಪಡ್ತಿರೋದ್ ನೋಡಿದ್ರೆ ನೀನ್ ಅವಳನ್ನ ಪ್ರೀತಿಸ್ತಿದ್ಯಾ ಅನ್ಸುತ್ತೆ. ಈ ತರ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಕರೆಸ್ಬಿಟ್ಟು ಮೂಲೆ ಗುಂಪು ಮಾಡಿ ಕೊಡ್ಬೇಕಲ್ಲ ಅಂತ ಒಂದೇ ಒಂದ್ ಡೈಲಾಗ್ ಕೊಟ್ರೆ ನಾಯಿ ಸತೀಶ್ ಅಣ್ಣನ್ ಮನ್ಸಿಗೆ ಎಷ್ಟು ನೋವಾಗಕ್ಕಿಲ್ಲ. ನೋವಿದೆ, ಆಕ್ರೋಶ ಇದೆ. ಫಿಲಿಂ ಲ್ಯಾಂಡ್ ಸವಾಸನೆ ಬೇಡ, ಇಲ್ಲಿದ್ರೆ ಆ ಫೀಲ್ಡ್ ಹೆಸರು ಹಾಳು ಮಾಡ್ಕೊಳ್ತೀನಿ ಅಂತ ಇಮಿಡಿಯೇಟ್ ಬಿಟ್ಬಿಟ್ಟೆ. ಅಣ್ಣನ 4ನೇ ಸಿನಿಮಾ ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತೆ. ಆಮೇಲೆ ರಾಮಸ್ವಾಮಿ ಕೃಷ್ಣಸ್ವಾಮಿಲಿ ಆಂಟಿ ಹೀರೋ. ಇದ್ರಲ್ಲಿ ಸತೀಶ್ ಅಣ್ಣ ಆಂಟಿ ಹೀರೋ, ಸಾರಿ ಆಂಟಿ ಹೀರೋ. ನಾನು ಸೂರ್ಯ, ನಾನು ಚಂದ್ರ. ಈ ಸಿನಿಮಾದಲ್ಲೇ ಅಣ್ಣನ ಮುಖಾನ ಕ್ಲೋಸ್ ಅಪ್ ಅಲ್ಲಿ ನೋಡೋ ಅವಕಾಶ ಸಿಕ್ಕಿದ್ದು. ಈಗ ಅಣ್ಣ ದರ್ಶನ್ ಸಿನಿಮಾದಲ್ಲಿ ಅದೇನೋ ಕರ್ರಗ್ ಮೇಕಪ್ ಮಾಡಿ ಬೇಕಂತಲೇ ಕೆಟ್ಟದಾಗ ತೋರಿಸಿದ್ರು, ಡಮ್ಮಿ ಮಾಡ್ಬಿಟ್ರು ಅಂತ ಹೇಳ್ಕೊಂತಿದ್ರಲ್ಲ. ಹಂಗಿದ್ಮೇಲೆ ಈ ಸಿನಿಮಾದಲ್ಲಿ ಅಣ್ಣ ಹುಣ್ಣಿಮೆ ಚಂದ್ರನ್ ತರ ಪಳ ಅಂತ ಮಿಂಚ್ಬೇಕಿತ್ತಲ್ವೇ? ಅಣ್ಣ ಈ ಸಿನಿಮಾದಲ್ಲೂ ಹಂಗೆ ಅವ್ರೆ. ಇನ್ನು ಸತೀಶ್ ಅಣ್ಣ ತಾನು ಸೆಕೆಂಡ್ ಹೀರೋ ಆಗಿ ಆಕ್ಟ್ ಮಾಡಿದ್ದಾಯ್ತು, ಈಗ ತನ್ನ ಮಗನ್ನು ಸೆಕೆಂಡ್ ಹೀರೋ ಮಾಡ್ತಾರಂತೆ. ಅವನ್ನ ಈಗ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ಬೇಕು ಅಂತ. ಅಣ್ಣ ಸತೀಶ್ ಅಣ್ಣ ನಂಬರ್ 2 ಹೀರೋ ಅನ್ಬೇಡ ಕಣ್ಣ, ಅದೇನೋ ಕೇಳೋಕೆ ಕೆಡ್ದಾಗಿದೆ. ಓಲ್ ಇಂಡಿಯಾ ಎನಿ ಭಾಷೆಗೆ
ಫ್ಯಾನ್ಸ್ ಅವ್ನಿಗೆ ಸಾಯ್ಬೇಕು, ಅದು ನಂಬರ್ 2 ಲೆವೆಲ್ ಅಲ್ಲಿ. ಫ್ಯಾನ್ಸ್ಗೆ ಒಳ್ಳೇದಾಗ್ಲಿ ಅನ್ನೋದು ನೋಡಿದೀನಿ. ಈ ವಯ್ಯ ಫ್ಯಾನ್ಸ್ ಸಾಯ್ಬೇಕು ಅಂತವ್ರಲ್ಲ. ಫ್ಯಾನ್ಸ್ ಅವ್ನಿಗೆ ಸಾಯ್ಬೇಕು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಈಗಾಗ್ಲೇ ಅಲ್ಲು ಅರ್ಜುನ್ ಅವರು, ತಲಪತಿ ವಿಜಯ್ ಅವರು ಇದೇ ಮ್ಯಾಟ್ರಿಕ್ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ. ಅದು ಸಾಲದು ಅಂತ ಇವ್ರ ಮಗ ನಂಬರ್ 2 ಹೀರೋ ಆಗಿ ಅವ್ರ ಫ್ಯಾನ್ಸ್ ಗಳು ಸಾಯ್ಬೇಕಂತೆ. ಅದು ಹುಡುಗಿರ್ ಕಾಲೇಜ್ ಅಂತೂ ಕ್ರೈಸ್ಟ್ ಅಲ್ಲಿ ಇಲ್ಲಿ ಮೌಂಟ್ ಕಾರ್ಮಲ್ ಹೋದ್ರೆ ಹರ್ಷ ಅಂತ ಇದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತದೆ. ಅಲ್ಲ ಕಣಣ್ಣ, ನೀವೇ ಹೇಳ್ತೀರಾ ಹುಡುಗಿರ್ ಕಾಲೇಜು ಅಂತ. ಅದು ಹುಡುಗಿರ್ ಕಾಲೇಜ್ ಅಂತೂ ಕ್ರೈಸ್ಟ್ ಅಲ್ಲಿ ಇಲ್ಲಿ ಮೌಂಟ್ ಕಾರ್ಮಲ್ ಹೋದ್ರೆ ಮತ್ತೆ ನೀವೇ 99.9% ಹುಡುಗಿರ್ ವಾಯ್ಸೇ ಬರ್ತಿತ್ತು ಅಂತೀರಾ. ಹರ್ಷ ಅಂತ ಇದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತದೆ. ಹುಡುಗಿರ್ ಕಾಲೇಜಲ್ಲಿ ಹುಡುಗಿರ್ ವಾಯ್ಸ್ ಬರ್ದಿ ಇನ್ನೇನು ಹುಡುಗರ ವಾಯ್ಸ ಬರ್ತದೆ. ಇನ್ನು ನಾಯಿ ಸತೀಶ್ ಅಣ್ಣನ್ಗೆ ತುಂಬಾ ಅವಾರ್ಡ್ಸ್ ಬಂದಿದಾವಂತೆ. ಅದ್ ಯಾವ್ಯಾವ್ದು ವಸಿ ನೋಡ್ಕೊಂಬರೋಣ ಬನ್ರಪ್ಪ. ಇದು ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ಇದೆ. ಇದನ್ನ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ನನಗೆ ಆಡ್ಕೊಳ್ತಾರೆ. ನಮ್ಗೆ ಕರ್ನಾಟಕ ರತ್ನ ಗೊತ್ತು, ಇದ್ಯಾವ್ ಶಿವ ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್. ಏನು ಇದು ಹೊಸ ವಿಷಯ? ಈ ಅಪ್ಪ ಹೇಳ್ಕೊತಿರೋದ್ ನೋಡಿದ್ರೆ ಇದ್ಯಾವ್ದೋ ಕರ್ನಾಟಕ ರತ್ನ ಅವಾರ್ಡ್ ಗಿಂತ ದೊಡ್ಡ ಅವಾರ್ಡ್ ಅನ್ಕೋಬೇಕು. ಇದು ನನಗೆ ಬಂದಿರೋದ್ರಲ್ಲಿ ತುಂಬಾ ದೊಡ್ಡ ಅವಾರ್ಡ್ ಇದು. ಅದು ಅಲ್ಲದೆ ಅಣ್ಣ ಇನ್ಸ್ಟಾಗ್ರಾಮ್ ನಲ್ಲಿ ಇದನ್ನ ಪೋಸ್ಟ್ ಮಾಡ್ಕೊಂಡು ಹಾಕೊಂಡಿರೋ ಕ್ಯಾಪ್ಷನ್ ನೋಡಿ, ಹಾನರ್ ಟು ರಿಸೀವ್ ದ ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ರೆಕಗ್ನೈಸ್ಡ್ ಫಾರ್ ಮೈ ಡೆಡಿಕೇಶನ್ ಟು ಎಕ್ಸಲೆನ್ಸ್. ಐ ಆಮ್ ಹಂಬಲ್ ಟು ಜಾಯಿನ್ ದ ಲೈಕ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್, ಕುವೆಂಪು ಅಂಡ್ ಪುನೀತ್ ರಾಜ್ಕುಮಾರ್ ಅಂತೆ. ಅಂದ್ರೆ ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿ ಪಡೆದಿರುವುದು ನನಗೆ ಗೌರವ ತಂದಿದೆ. ಕುವೆಂಪು, ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರ ಸಾಲಿನಲ್ಲಿ ಸೇರಲು ನಾನು ವಿನೀತನಾಗಿದ್ದೇನೆ ಅಂತ ಅರ್ಥ. ಇದೆಲ್ಲ ನಿಜನಾ ಅಣ್ಣ? ನಾಯಿ ಸತೀಶ್ ಅಣ್ಣ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಮ್ಮ ರಾಜ್ಯ ಸರ್ಕಾರ ಕೊಡುವ ಕರ್ನಾಟಕ ರತ್ನ ಬೇರೆ, ನಿಮಗೆ ಯಾವುದೋ ಸಂಘ ಸಂಸ್ಥೆ ಕೊಟ್ಟಿರೋ ಈ ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿನೇ ಬೇರೆ. ಸೊ ದಯವಿಟ್ಟು ನಿಮ್ಮನ್ನ ನೀವು ಅಣ್ಣವರಿಗೆ, ಪುನೀತ್ ಸಾರ್ಗೆ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಸಮಕ್ಕೆ ಹೋಲಿಸ್ಕೊಂಬೇಡಿ. ನಮ್ಮ ಕರ್ನಾಟಕ ರತ್ನ ಪ್ರಶಸ್ತಿಗಿರೋ ಘನತೆ ಗೌರವಕ್ಕೆ ಧಕ್ಕೆ ತರಬೇಡಿ. ಅಂಡರ್ಸ್ಟ್ಯಾಂಡ್? ಎಲ್ಲೋದ್ರು ಕನ್ನಡನೇ ಮಾತಾಡ್ತೀನಿ. ನಾನು ಓದಿರೋದು ಕನ್ನಡ ಮೀಡಿಯಂ, ನಾನು ಡಿಗ್ರಿ ಪಾಸ್ ಆಗಿರೋದು, ಫೇಲ್ ಆಗಿರೋದು ಕನ್ನಡ ಮೀಡಿಯಂ. ಫೇಲ್ ಆಗಿರೋದು ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ ನಲ್ಲಿ ಫೇಲ್ ಆಗಿರೋ ಈ ಅಣ್ಣನಿಗೆ ಅದ್ಯಾರ್ ಸ್ವಾಮಿ ಕನ್ನಡ ವಿಭೂಷಣ, ಕರ್ನಾಟಕ ವಿಭೂಷಣ ಅಂತೆಲ್ಲ ಅವಾರ್ಡ್ ಕೊಟ್ಟಿರೋರು? ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ರಾಜ್ಯ ವಿಭೂಷಣ ಪ್ರಶಸ್ತಿ ಸರ್ ಇದು. ಇದು ಕನ್ನಡ ಬಗ್ಗೆ ನನ್ಗಿರೋ ಪ್ರೀತಿ ಅಭಿಮಾನದ ಬಗ್ಗೆ ನನಗೆ ಜನತೆಗಳು ಕೊಟ್ಟಿರೋದು. ಇದು ತುಂಬಾ ದೊಡ್ಡ ಫಂಕ್ಷನ್ ಅಲ್ಲಿ ಎಲ್ಲ ದೊಡ್ಡ ಹೈ ಅಂಡ್ ಅವರೇ ಕೊಟ್ಟಿರೋದು. ನಮ್ಗೆ ಪದ್ಮ ವಿಭೂಷಣ ಪ್ರಶಸ್ತಿ ಗೊತ್ತು, ಇದ್ಯಾವ್ದು ಗುರು ರಾಜ್ಯ ವಿಭೂಷಣ ಪ್ರಶಸ್ತಿ? ಇದೇನೋ ಬಾಯ ವಿಚಿತ್ರವಾಗಿದೆ. ಗೂಗಲ್ ನಲ್ಲಿ ರಾಜ್ಯ ವಿಭೂಷಣ ಪ್ರಶಸ್ತಿ ಅಂತ ಕೊಟ್ರೆ ಆ ಹೆಸರಿನ ಯಾವುದೇ ಪ್ರಶಸ್ತಿ ಇಲ್ಲ ಅಂತ ತೋರಿಸ್ತಾ ಇದೆಯಪ್ಪ. ಇದು ಕೂಡ ಈ ಅಣ್ಣನಿಗೆ ಯಾವುದೋ ಒಂದು ಸಂಘ ಸಂಸ್ಥೆ ಕೊಟ್ಟಿರೋ ಅಂತ ಅವಾರ್ಡ್. ಅದನ್ನ ತಕೊಂಡು ಈ ಅಣ್ಣ ಪದ್ಮ ವಿಭೂಷಣ ಪಡೆದಿರೋ ರೇಂಜಿಗೆ ಬಿಲ್ಡಪ್ಸ್ ಕೊಡ್ತಾವ್ರಲ್ಲ. ಇದು ತುಂಬಾ ದೊಡ್ಡದು ರಾಜ್ಯ ವಿಭೂಷಣ ಪ್ರಶಸ್ತಿ ಸರ್ ಇದು. ಕ್ವಾಟ್ಲೆ ನೋಡಿ ಇವ್ರು ಕೊಟ್ಟಿರೋ ಅವಾರ್ಡ್ ನಲ್ಲಿ ಏನ್ ಹಾಕಿದ್ದಾರೆ ಅಂತ. 30 ಕೋಟಿ ನಾಯಿಯ ಒಡೆಯ, ಸಂಗೀತ, ಸಾಹಿತ್ಯ, ನಾಟಕ, ನಾಡು, ನುಡಿ, ಜಲ, ನೆಲ, ಭಾಷೆ, ಕ್ರೀಡೆ, ಸಮಾಜ ಸೇವೆಯಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಾ ಅಂತೆ. ನಿಮ್ದು ಬಾಳ ಉದ್ದ. ಇನ್ನು ಯಾವ್ದಾದ್ರು ಕ್ಷೇತ್ರ ಬಾಕಿ ಇದ್ರೆ ಅದನ್ನು ತುಂಬಿಸ್ಬಿಟ್ರಪ್ಪ. ಅಲ್ಲ ಅಣ್ಣ ಒಂದೇ ಒಂದ್ ಹಾಡ್ ಹಾಡಿಲ್ಲ, ಸಂಗೀತ ಕ್ಷೇತ್ರ ಅಂತೆ. ಸಾಹಿತ್ಯ ಅಂದ್ರೆ ಏನು ಅಂತ ಅಣ್ಣಂಗ್ ಗೊತ್ತೋ ಗೊತ್ತಿಲ್ವೋ. ಇನ್ನು ನಾಟಕ ಅಂತ ಹಾಕವ್ರೆ, ಅಣ್ಣ ರಂಗಭೂಮಿ ಕಲಾವಿದನೇ. ಹಿಂಗೆ ಸಿಕ್ಕಿದ್ದೇ ಚಾನ್ಸು ಅಂತ ಇರೋ ಬರೋ ಕ್ಷೇತ್ರನೆಲ್ಲ ಸೇರಿಸಿ ಅದ್ರಲ್ಲೆಲ್ಲ ಸಾಧನೆ ಮಾಡೋರೆ ಅಂತ ಹಾಕವ್ರಲ್ಲ. ಹಿಂಗ ಮಾಡಿದ್ರೆ ಅವಾರ್ಡ್ಗಳಿಗೆ ಬೆಲೆ ಎಲ್ಲಿರುತ್ತೆ ಸ್ವಾಮಿ? 15 ಮೂಟೆ ಇದೆ. 15 ಮೂಟೆ ಇದೆ. ಮೊನ್ನೆ ಸುಮ್ನೆ ಅದೇ ಮನೇಲಿ ಇಟ್ಕೊಳಕಾಗಲ್ಲ ಅಂತ ಬೈದ್ರು ಅಂತ ಸುಮ್ನೆ ಬಿಸಾಕಕ್ ಹೋದ್ರೆ ಯಾರೋ ಬಂದ್ಬಿಟ್ಟು ಇದೆಲ್ಲ ಇತ್ತಾಳೆ ಯಾಕೆ ಬಿಸಾಕ್ತೀರಾ ಅಂದ್ರು. ಸುಮ್ನೆ ಕರ್ದಿ ಮಾರಿದ್ದು 13,000 ರೂಪಾಯಿ ಸಿಕ್ತು. 15 ಮೂಟೆಯಷ್ಟು ಅವಾರ್ಡ್ ಗಳನ್ನ ಈ ಅಣ್ಣ ಬಿಸಾಕಕ್ ಹೋಗಿದ್ರಂತೆ. ಸೊ ಸಂಘ ಸಂಸ್ಥೆಗಳು ಕೊಡೋ ಅವಾರ್ಡಿಗೆ ಅಣ್ಣ ಕೊಡ್ತಿರೋ ಮರ್ಯಾದೆ ಇದು. ಕ್ವಾಟ್ಲೆ ನೋಡಿ, ಅಣ್ಣ ತನಗೆ ಯಾವ್ದ್ಯಾವ್ದೋ ಸಂಘ ಸಂಸ್ಥೆಗಳು ಕೊಟ್ಟಿರೋ ಅವಾರ್ಡ್ ಗಳನ್ನ ಮೂಟೆ ಕಟ್ಟಿ ವೇಸ್ಟ್ ಅಂತ ಬಿಸಾಕ್ತಾರಂತೆ. ಅದೇ ಬಾರ್ ನಲ್ಲಿ ವೇಸ್ಟ್ ಅಂತ ಬಿಸಾಕಿರೋ ವಸ್ತುಗಳನ್ನ ತಕೊಂಡ್ಬಂದು ಡೆಕೋರೇಷನ್ ಮಾಡ್ಕೊಂತಾರಂತೆ. ಇದು ಬಾರಲ್ಲಿ ಬಿಸಾಕಿರೋ ಐಟಮ್. ಬಿಸಾಕಿರೋ ಐಟಮ್ ಅಂದ್ರೆ ಅವ್ರಿಗೆ ಲೈಟ್ ಗೆ ಸುಮ್ನೆ ಕೊಟ್ಟಿರ್ತಾರೆ, ಅದನ್ನು ತಂದೊಂದು ನ್ಯಾತ್ ಹಾಕ್ಬಿಟ್ಟು ಅದು ಒಂದು ಸ್ಟೈಲ್ ತರ ಮಾಡಿದೀನಿ. ಬಾರಲ್ಲಿ ಬಿಸಾಕಿರೋ ಐಟಮ್ ನೆಲ ನೋಡಿ, ಇದು ಬಾರಲ್ಲಿ ಬಿಸಾಕಿರ್ತಾರೆ, ಬಾರಲ್ಲಿ ಬಿಸಾಕಿರ್ತಾರೆ. ನಮ್ ನಾಯಿ ಸತೀಶ್ ಅಣ್ಣ ಯಾವ್ದ್ಯಾವ್ದೋ ಕೆನಲ್ಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ರು ಅಂತೆಲ್ಲ ಹೇಳ್ಕೊಂತಿರ್ತಾರೆ. ಇವ್ರು ಯಾವಾಗಿಂದ ತಿರ್ಪೆ ಸಂಘದ ಅಧ್ಯಕ್ಷ ಆಗಿದ್ರು ಗೊತ್ತಾಗ್ಲಿಲ್ಲಪ್ಪ. ಅಲ್ಲ ಬಿಸಾಕಿರೋ ವಸ್ತುನೆಲ್ಲ ಎತ್ಕೊಂಬಂದ್ ಇಟ್ಕೊಂಡಿದೀನಿ ಅಂತವ್ರಲ್ಲ, ಅದಕ್ಕೆ ಹೇಳ್ದೆ. ಆ ಕಾರಣದಿಂದ ಸೆಲೆಬ್ರಿಟಿಗಳೇ ನಿಮ್ ಮುಂದೆ ವೇಸ್ಟ್,
ಸೆಲೆಬ್ರಿಟಿಗಳಿಗೆ ನೀ ಸೆಲೆಬ್ರಿಟಿ ಅಂತ ಇದು ಅವಾರ್ಡ್ ಕೊಟ್ಟಿರೋದು. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವ್ನ. ಸೆಲೆಬ್ರಿಟಿಗಳೇ ಅಣ್ಣನ ಮುಂದೆ ವೇಸ್ಟ್ ಅಂತೆ. ಅಲ್ಲ ಇವಣ್ಣ ಇವ್ರಿಗಿವ್ರೆ ಇಷ್ಟೊಂದು ಬಿಲ್ಡಪ್ಸ್ ಕೊಟ್ಕತಾರಲ್ಲ. ನಿಜ ಹೇಳ್ಬೇಕು ಅಂದ್ರೆ ಜನಕ್ಕೆ ಇವಣ್ಣ ಯಾರು ಅಂತ ಗೊತ್ತಾಗಿದ್ದೆ 50 ಕೋಟಿ ಅಂತ ಪುಂಗ್ಬಿಟ್ಟು ಇವಣ್ಣ ಇಡಿ ರೇಡಲ್ ಸಿಗಾಕೊಂಡು ಅದೆಲ್ಲ ಬೋಗಸು, ಅದು ಬಾಡಿಗೆಗೆ ತಂದಿದ್ ನಾಯಿ ಅಂತ ಹೇಳ್ಕೊಂಡ್ರಲ್ಲ ಅವಾಗ. ಅದನ್ ಬಿಟ್ರೆ ಈ ಅಣ್ಣನ ಬಗ್ಗೆ ಇನ್ನ ಡೀಟೇಲ್ ಆಗಿ ಗೊತ್ತಾಗಿದ್ದು ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದ ಮೇಲೆ. ಹಂಗಿರುವಾಗ ಅದ್ ಯಾರಪ್ಪ ಇವರಿಗೆ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ಅಂತ ಅವಾರ್ಡ್ ಕೊಟ್ಟಿದ್ದು? ಇನ್ನು ಸತೀಶ್ ಅಣ್ಣ ಮಾತೆತ್ತಿದ್ರೆ ಆ ನಾಯಿಗ್ 10 ಕೋಟಿ, ಈ ನಾಯಿಗ್ 30 ಕೋಟಿ, ಇನ್ನೊಂದ್ ನಾಯಿಗ್ 100 ಕೋಟಿ ಅನ್ಕೊಂಡ್ ಸುದ್ದಿ ಮಾಡ್ತಾನೆ ಅವ್ರೆ. ಹೊಸ್ಲಿಗೆ ಈ ನಾಯಿಗಳ ಬೆಲೆ ಇಷ್ಟೊಂದ್ ಇದೆಯೇ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಈ ಹಳ್ಳಿಕಾರ ಓರಿಗೆ 1 ಕೋಟಿ, ಆ ಕೋಣಕ್ಕೆ 10 ಕೋಟಿ, ಆ ಪ್ರಾಣಿಗೆ ಇಷ್ಟು ಕೋಟಿ, ಈ ಪ್ರಾಣಿಗೆ ಅಷ್ಟು ಕೋಟಿ ಅಂತ. ಇದೆಲ್ಲ ಜಸ್ಟ್ ಫ್ಯಾನ್ಸಿ ನಂಬರ್ಸ್ ಅಷ್ಟೇ. ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾ ಅಟೆನ್ಷನ್ ಅನ್ನ ಗ್ರಾಬ್ ಮಾಡಕ್ಕೆ ಈ ರೀತಿ ಟ್ರಿಕ್ ಅನ್ನ ತುಂಬಾ ಜನ ಬಳಸ್ತಾ ಇರ್ತಾರೆ. ಸೊ ಸತೀಶ್ ಅವರು ಏನು 50 ಕೋಟಿ ನಾಯಿ 100 ಕೋಟಿ ನಾಯಿ ಅಂತಿದಾರೋ ಇದು ಕೂಡ ಮೀಡಿಯಾ ಅಟೆನ್ಷನ್ ಅನ್ನ ಪಡ್ಕೊಳ್ಳಕ್ಕೆ ಅವ್ರು ಮಾಡ್ತಿರೋ ಸ್ಟ್ರಾಟಜಿ. ಅಂಡ್ ಅದನ್ನ ತಪ್ಪು ಅಂತ ಕೂಡ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಇದರಿಂದ ಯಾರಿಗೂ 1 ರೂಪಾಯಿನ ಮೋಸ ಆಗಿಲ್ಲ. ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಆಯ್ತು. ಒಟ್ನಲ್ಲಿ ಚಮಕೋ ಗಿಮಿಕೋ ಈ ರೀತಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಮಾಡೋದು ಕೂಡ ಒಂದು ಕಲೆನೇ ಬಿಡಿ. ನೀವು ಬಹಳ ಬುದ್ಧಿವಂತರು. ಇನ್ನು ಈ ಸತೀಶ್ ಅಣ್ಣ ಆಡ್ತಿರೋ ಮಾತುಗಳಿಂದ ಕೆಲವೊಬ್ರು ಪಾಪ ಅವ್ರ ಮಗನ್ನು ಟ್ರೋಲ್ ಮಾಡೋಕ್ ಶುರು ಮಾಡಿದ್ದಾರೆ. ಆಕ್ಚುಲಿ ಸತೀಶ್ ಅವ್ರ ಮಗ ನಿಜವಾಗ್ಲೂ ಒಳ್ಳೆ ಹೈಟು, ಪರ್ಸನಾಲಿಟಿ, ಲಕ್ಷಣ ಇರೋ ಹುಡುಗ. ಬರೀ ಲುಕ್ಸ್ ಅಷ್ಟೇ ಅಲ್ಲ, ಆತನ್ ನೋಡಿದ್ರೆ ಒಳ್ಳೆ ನಡೆ ನುಡಿ ಇರೋ ಹುಡುಗನ್ ತರ ಕಾಣ್ತಾನೆ. ನಂಬರ್ 2 ಅಲ್ಲಪ್ಪೋ, ಇಂಡಿಯಾಗೆ ನಂಬರ್ 1 ಹೀರೋ ಆಗ್ಲಿ ನಮಗೂ ಖುಷಿನೇ. ಆದ್ರೆ ಸತೀಶ್ ಅವರು ಹಿಂಗೆ ಏನೇನೋ ಮಾತಾಡಿ ಅವ್ರ ಮಗನ್ ಫ್ಯೂಚರ್ಗೆ ಅವರೇ ಮುಳ್ಳಾಗದೆ ಇರ್ಲಿ ಅನ್ನೋದು ನಮ್ಮ ಆಶಯ. 50 ಕೋಟಿ 100 ಕೋಟಿ ಇದೆಲ್ಲ ಆದ್ಮೇಲೆ ಈಗ ಅಣ್ಣ ಮುಂದಿನ ತಿಂಗಳು 200 ಕೋಟಿನ ಇನ್ನ ಲಾಂಚ್ ಮಾಡ್ತಿದಾರಂತೆ. ಒಂದು ತಿಂಗಳು ಬಿಟ್ಟು ಇನ್ನೊಂದು ಲಾಂಚ್ ಮಾಡ್ತಾ ಇದೀನಿ. ಅದು ಈಗಲೇ ನನಗೆ ಎಳೆದ್ರೆ ಗೊರ್ರ ಅಂತ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.